ಯಾರು ಲೋಕಲ್ 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 ಮತ್ತೆ ಮಾಡತ್ ನೋಡಿದಿಲ್ಲ ಇಲ್ಲಿ ಬೇಡ ಅಲ್ಲಿ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವಿರೋದು ಅಳ್ನಾವರ ತಾಲೂಕಿನ ಅಂಬೋಳೆ ಎಂಬ ಒಂದು ಹಳ್ಳಿಲಿ. ಆ್ಯಕ್ಚುಲಿ ಇಲ್ಲಿ ಈಗ ತಾನೇ ಬುಡಕಟ್ಟು ಜನಾಂಗದವರು ಒಂದು 30 ವರ್ಷ ಆಗಿ ಬಂದು ಸೆಟ್ಲ್ ಆಗಿದ್ದಾರೆ. ಆ್ಯಕ್ಚುಲಿ ಈ ಬುಡಕಟ್ಟು ಜನಾಂಗ ಹೆಸರು ಗೌಳಿ ಬುಡಕಟ್ಟು ಜನಾಂಗ ಅಂತ ಹೇಳಿ. ಇವರು ಮೂಲತಃ ಮಹಾರಾಷ್ಟ್ರದ ಖಾನಾಪುರ ಅಲ್ಲಿದ್ದರೆ ಒಂದು 30 ವರ್ಷದಿಂದ ಇಲ್ಲಿ ಬಂದು ಸೆಟ್ಲ್ ಆಗಿದ್ದಾರೆ. ಬಟ್ ಇವರಿಗೆ ಗೌರ್ಮೆಂಟ್ ರೆಕಗ್ನೇಷನ್ ಸಿಕ್ಕಿದ್ದು 5 ವರ್ಷಗಳ ಹಿಂದೆ. ಅಂದರೆ ಇವರು ಆಧಾರ್ ಕಾರ್ಡ್ ಆಗಿರ್ಬೋದು, ಬೇಸಿಕ್ ಫೆಸಿಲಿಟೀಸ್ ಆಗಿರ್ಬೋದು. ಈಗ 5 ವರ್ಷ ಆಯ್ತು ಇವರಿಗೆ ಎಲ್ಲ ರೆಕಗ್ನೇಷನ್ ಸಿಕ್ಕು. ಪ್ಲಸ್ ಇವ್ರ ಮಕ್ಕಳು ಇಲ್ಲಿ ಅಂಬೋಲಿ ಗ್ರಾಮ ಅಂತ ಇಲ್ಲಿದ್ರೆ 2 ಕಿಲೋಮೀಟರ್ ಆಗುತ್ತೆ. ಯಾವುದೇ ರಸ್ತೆಗಳಿಲ್ಲ, ಜಸ್ಟ್ ಕಾಲ್ದಾರಿ ಇದೆ. ಅದ್ರ ಮುಖಾಂತರ ಇವರು ಶಾಲೆಗೆ ಹೋಗೋದು ಬರೋದು ಮಾಡ್ತಾರೆ. ಇವ್ರು ಏನು ಪ್ರಾಬ್ಲಮ್ ಇರ್ತಂದ್ರೆ, ಜಾಸ್ತಿ ಮಳೆ ಆಯ್ತಂದರೆ ಇವ್ರ ಮಕ್ಕಳು ಎಲ್ಲಿ ಸ್ಕೂಲಿಗೆ ಹೋಗೋಕ್ಕಾಗಲ್ಲ. ಇದು ಮೇಜರ್ ಪ್ರಾಬ್ಲಮ್ ಇಲ್ಲಿ. ನೀವು ನೋಡ್ಬೋದು ಎಲ್ಲ ಮನೆಗಳು ಯಾವ ಥರ ಸಿಂಪಲ್ ಆಗಿದೆ. ಇವರು ಇನಿಷಿಯಲಿ ಇಲ್ಲಿ ಬಂದಾಗ ಇವರಿಗೆ ಕನ್ನಡ ಭಾಷೆ ಬರ್ತಿದ್ದಿಲ್ಲ. ರೀಸೆಂಟಾಗಿ ಇವರು ಮೂಲತಃ ಭಾಷೆ ಇರೋದು ಮರಾಠಿ. ರೀಸೆಂಟಾಗಿ ಈಗ ಕನ್ನಡವನ್ನು ಕಲ್ತ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಸಿವಿಲೈಸೇಷನ್ ಆಗಿದ್ದಾರೆ, ಡೆವಲಪ್ ಆಗಿದ್ದಾರೆ. ನೋಡ್ಬೋದು ಈಗ ಇವೆಲ್ಲ ದನಗಳ ದೊಡ್ಡಿಗಳು. ಸುಮಾರು 150 ದನಗಳನ್ನ ಇವರು ಸಾಕೊಂಡಿದ್ದಾರೆ ಇಲ್ಲಿ. ಅದರಲ್ಲಿ ಸದ್ಯಕ್ಕೆ ಅವರು ಮೇಸಕ್ಕೆ ಹೋಗಿದ್ದಾರೆ. ಇದೆಲ್ಲ ಫಾರೆಸ್ಟ್ ಏರಿಯಾ. ಮತ್ತು 3 ಕುಟುಂಬಗಳಿದ್ದಾವೆ ಟೋಟಲಾಗಿ. ಅದರಲ್ಲಿ 500 ಮೇಕೆಗಳನ್ನ ಸಾಕೊಂಡಿದ್ದಾರೆ. ಇವ್ರದ್ದೊಂದು ವೈಶಿಷ್ಟ್ಯತೆ ಏನಂದರೆ, ನಮ್ಮ ಯೂನಿವರ್ಸಿಟಿಲಾಗಲಿ ಅಥವಾ ರೈತ ಸಂಪರ್ಕ ಕೇಂದ್ರ ಈಗ ಆಲ್ರೆಡಿ ಅಡ್ವಾನ್ಸ್ ಟೆಕ್ನಾಲಜಿ ಅಂತ ಹೇಳ್ತಾರೆ. ಬಟ್ ಆ ಅಡ್ವಾನ್ಸ್ ಟೆಕ್ನಾಲಜಿನ ಇವರು 30 ವರ್ಷಗಳ ಹಿಂದೆ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಬನ್ನಿ ನೋಡೋಣ ಏನಂತ. ಇಲ್ಲಿ ನೋಡ್ಬೋದು ನೀವು, ಇದು ಬ್ರಾಯ್ಲರ್ ಸಿಸ್ಟಮ್ ಆಫ್ ಗೋಟ್ ರೇರಿಂಗ್ ಆರ್ ಶೀಪ್ ರೇರಿಂಗ್ ಅಂತ. ಇಲ್ಲಿ ಯಾವ ಥರ ಅಂದರೆ, ಎರಡು ಕಡೆಯಿಂದ ಬಾಗಿಲಿದೆ. ಇಲ್ಲಿ ಹೋಗ್ತವೆ ಮರಿಗಳು, ವಾಪಸ್ ಅಲ್ಲಿ ಬರ್ತವೆ. ಇಲ್ಲೆಲ್ಲ ಯಾವ ಥರ ಇದೆ ಅಂದರೆ, ಮರಿ ಏನು ಇಕ್ಕಿ ಅಥವಾ ಒಂದು ಇದು ಯೂರಿನ್ ಆಗಿರ್ಬೋದು, ಅದೆಲ್ಲ ಡೈರೆಕ್ಟ್ ಕೆಳಗಡೆ ಬರ್ತದೆ. ಪ್ಲಸ್ ಇಲ್ಲಿ ಈ ಸಿಸ್ಟಮಲ್ಲಿ ಏನು ಅಡ್ವಾಂಟೇಜ್ ಅಂದರೆ, ಯಾವುದೇ ಥರ ಬಾಯಿ ಅಥವಾ ಕಾಲು ಬಾಯಿ ರೋಗ ಬರೋದಿಲ್ಲ. ಇಲ್ಲೆಲ್ಲ ನೈಟೆಲ್ಲ ಆಡುಗಳಾಗಿರ್ಬೋದು, ಕುರಿಗಳಾಗಿರ್ಬೋದು ಇಲ್ಲಿ ಮಲಗ್ತವೆ. ಅವು ಹಾಕಿದಕ್ಕಂಥ ಇಕ್ಕಿ ಆಗಿರ್ಬೋದು ಅಥವಾ ಮೂತ್ರ ವಿಸರ್ಜನೆ ಆಗಿರ್ಬೋದು ಕೆಳಗಡೆ ಬರ್ತೈತಿ. ಇಲ್ಲಿ ಮೇನ್ ಅಡ್ವಾಂಟೇಜ್ ಏನಂದರೆ ಅದ್ರದ್ದು ಕಾಲುಗಳು ನೀರಲ್ಲಿ ನೆನೆಲಾರ್ದಕ್ಕೆ ಕಾಲು ಮತ್ತು ಬಾಯಿ ರೋಗ ಅಂತ ಬರ್ತದೆ. ಆ ರೋಗ ಇಲ್ಲಿ ಕಂಡು ಬರೋದಿಲ್ಲ. ಪ್ಲಸ್ ಇನ್ನೊಂದು ಏನು ಅಡ್ವಾಂಟೇಜ್ ಅಂದರೆ, ಯಾವುದೇ ಥರ ಲೇಬರ್ ಬೇಕಾಗಿರಲ್ಲ. ಈಗ ನಾವು ನೋಡ್ಬೋದು ಹಳ್ಳಿಯಲ್ಲಿ ಮುಂಜಾನೆ ಕಸ ಹೊಡಿತಾರೆ ಅಥವಾ ಸಂಜೆ ಕಡೆ ಕಸ ಹೊಡೆದು ತಿಪ್ಪಿಗೆ ಹಾಕ್ತಾರೆ. ಇವ್ರದ್ದು ಆ ಥರ ಅಲ್ಲ, ಇಲ್ಲೇ ಕಲೆಕ್ಟ್ ಆಗ್ತಿರ್ತೈತೆ. ಒಮ್ಮೆ ಮಾಸಾಗಿ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಪ್ಲಸ್ ಡಿಕಂಪೋಸಿಷನ್ ಈಸಿ ಇದೆ, ಲೇಬರ್ ಭಾಳ ಕಡಿಮೆ ಆಗುತ್ತೆ. ಇದನ್ನು ಆದಷ್ಟು ರೈತರಾಗಿರ್ಬೋದು ಅಥವಾ ರೈತರ ಮಕ್ಕಳು ಇದನ್ನು ನೋಡಿದವರು ಮ್ಯಾಕ್ಸಿಮಮ್ ಶೇರ್ ಮಾಡ್ಕೊಳ್ಳಿ. ಕನ್ಸ್ಟ್ರಕ್ಷನ್ ನೋಡ್ಬೋದು ನೀವು, ಇವರು ಭಾಳ ಏನು ಸ್ಟೀಲ್ ಯೂಸ್ ಮಾಡಿಲ್ಲ, ಬರೀ ಕಟ್ಟಿಗೆ ಯೂಸ್ ಮಾಡಿಕೊಂಡು ನೀಲ್ಗರ್ ಕಟ್ಟಿಗೆನ ಮೇಜರಾಗಿ ಯೂಸ್ ಮಾಡಿದ್ದಾರೆ. ಮಿಡಲಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಟಿದ್ದಾರೆ. ಆ ಗ್ಯಾಪ್ ಥ್ರೂನೇ ಏನು ಫಿಕಲ್ ಮ್ಯಾಟರ್ ಇರ್ತೈತೆ ಅದು ಕೆಳಗಡೆ ಬರ್ತೈತೆ. ಅದನ್ನು ಆಮೇಲೆ ಅದು ಭಾಳ ದಿವಸ ಕಲೆಕ್ಟ್ ಆಗಿಂದ ಅದನ್ನು ವಾಪಸ್ ತಗೊಂತಾರೆ. ನೀವು ಸೇಮ್ ನೋಡ್ಬೋದು, ಚಿಕನಲ್ಲಿ ಡೀಪ್ ಲೀಟರ್ ಸಿಸ್ಟಮ್ ಅಂತ ಹೇಳ್ತಾರೆ. ಬ್ರಾಯ್ಲರ್ಸ್ ಆಗಿರ್ಬೋದು ಅಲ್ಲಿನೂ ಸೇಮ್ ಪೌಲ್ಟ್ರಿದು ಏನು ಮೆನ್ಯೂರ್ ಇರ್ತೈತೆ ಅಥವಾ ಫಿಕಲ್ ಮ್ಯಾಟರ್ ಇರ್ತೈತೆ, ಭಾಳ ದಿವಸ ಕಲೆಕ್ಟ್ ಆಗ್ತೈತೆ. ಅದನ್ನು ಕಲೆಕ್ಟ್ ಮಾಡಿಕೊಂಡು ಫಾರ್ಮ್ಗಳಿಗೆ ಹಾಕೊಂತಾರೆ. ಇದು ಸೇಮ್ ಸಿಸ್ಟಮ್ ಇವರು ಫಾಲೋ ಮಾಡ್ತಿದ್ದಾರೆ. ಅದೇ ಜಸ್ಟ್ ಗೋಟ್ಸ್ ಮತ್ತು ಶೀಪ್ಗೆ. तुझं नाव काय? खुशा? ಬೈ ಬಿಡು, ಅವೆಲ್ಲ ಸಣ್ಣದವಿನ. ಅಕ್ಕ ನಿಮ್ಮ ಹೆಸರು? ಬೊಮ್ಮಬಾಯಿ. ದನದ ಕಾಲು ಚಿಕ್ಕಂದಾಗ್ಯಾರ. ಇದನ್ನ ರೀಸನ್ ಕೊಡ್ರಿ ಅಂತ ಹಾಕ್ಬೇಕು. ರೀಸನ್ ಕೊಡ್ರಪ್ಪ, ಅಗ್ರಿಕಲ್ಚರ್ ಮುಗಿಸಿರಲ್ಲ. ಒಂದು ಕಡೆ ಹೊಂಟೇವಿ. ಕಡೆ ಅಂದರೆ ಎಲ್ಲ ಒಟ್ಟು ನೀರು ಕಾಯ್ಪೈತಿ. ಅದಕ್ಕೆ ಏನಂತಾರೆ ಗೊತ್ತಲ್ಲ, ಏನಂತಾರೆ ಸುಳ್ಳು ಹೇಳುತ್ತೆ. ಸರಿ ಅಂತಾರನೇ. ಸರಿ, ಇದು ಸಮುದ್ರ ಅದ. ಅಮೆರಿಕನ್ ಫಾರೆಸ್ಟ್ ಅಂತೂ ಬಂದೇ ಫಿಕ್ಸ್ ಆದ್ರೆ ಏನೋ ಸಿಕ್ಕರೆ ಗೊತ್ತಿಲ್ಲ. ಮುಂದೋಗಿ ದನಗಳು ಅಂದೇನು ನೋಡ್ರಿ ದೋಸ್ತರ,
ಮಣ್ಣು ನೋಡಿ ನಮಗೂ ಸಾಕಾಗೈತಿ. ಸಾಯಿಲ್ ನೋಡಿ ಇಲ್ಲಿ ನೋಡ್ಬೋದು ನೀವು, ಇದಕ್ಕೆ ಶೀಟ್ ಎರೋಷನ್ ಅಂತಾರ. ಇಲ್ಲಿ ಮ್ಯಾಲೆ ಲೇಯರ್ ನೋಡ್ಬೋದು ಹೆಂಗೆ ಫಾರ್ಮ್ ಆಗೈತೆ ಅಂದರೆ ಸ್ವಲ್ಪ ಶೀಟ್ ಟೈಪ್ ಫಾರ್ಮ್ ಆಗೈತಿ. ಇದಕ್ಕೆ ಶೀಟ್ ಎರೋಷನ್ ಅಂತಾರೆ. ಮತ್ತು ಮುಂದೆ ಬರೀ ಹಂಗೆ ಇನ್ನು ಮತ್ತು ಬೇರೆ ಎರೋಷನ್ ತೋರಿಸ್ತಂತ ನೀವು. ಅದು ಶೀಟ್ ಎರೋಷನ್ ಇದು ಹಿಂಗೆ ಇಲ್ಲಿ ಕಡ್ಕಡಾಗೈತಿ. ಇದಕ್ಕೆ ರಿಲ್ ಎರೋಷನ್ ಅಂತಾರೆ. ಇದು ಎಕ್ಸ್ಟೆಂಡೆಡ್ ಫಾರ್ಮ್ ಆಫ್ ಶೀಟ್ ಎರೋಷನ್. ಹಿಂಗೆ ಫುಲ್ ಡೆಪ್ತ್ ಆಗಿರ್ತೈತಿ. ಮತ್ತು ನೆಕ್ಸ್ಟ್ ಮುಂದೆ ನೋಡೋ ಇನ್ನೊಂದು ಎರೋಷನ್ ಐತಿ. ಇದೇ ಮಾಡ್ತಿ ಬಾರೋ ಇಲ್ಲ ಅವತ್ತರ ಅಪ್ಪ ಐತಿ. ಹೌದಾ? ಏನೋ ಬೈ ಅದಕ್ಕೆ ಏನಂತಾರೆ ಅದಕ್ಕೆ ಅದೊಂದು ಹೇಳ್ತಾರೆ. ಬರೀ ಇನ್ನೊಂದು ಐತಿ ಹಿಂಗೆ. ಇದು ನೋಡ್ಬೋದು ಹಿಂಗೆ ನೀವು ಸ್ಲೈಡ್ ಟೈಪ್ ಆಗೈತಿ. ಇದು ಲ್ಯಾಂಡ್ ಸ್ಲೈಡಿಂಗ್. ಇದು ಲ್ಯಾಂಡ್ ಸ್ಲೈಡ್ ಅನ್ನೋದಿಲ್ಲ, ಕರೆ ಹೇಳ್ಬೇಕಂದ್ರೆ ಇದಕ್ಕೆ ಗಲಿ ಎರೋಷನ್. ಗಲಿ ಎರೋಷನ್ ಇದೆ. ಹಿಂಗೆ ಫುಲ್ ಒಮ್ಮೆ ಹಿಂಗೆ ಮಾಸ್ ಆಗಿರುತ್ತೆ. ಮತ್ತು ನೋಡ್ಬೋದು ನೀವು ಎಲ್ಲ ಇಲ್ಲೆಲ್ಲ ಅಪ್ರೂಟ್ ಆಗೈತೆ ಅವೆಲ್ಲ ರೂಟ್ಸ್ ಆತಲ್ಲ ಸಾಕಂತ. ಇದು ಟೈಪ್ಸ್ ಆಫ್ ಎರೋಷನ್ ಅಟ್ ಒನ್ ಪ್ಲೇಸ್. ಬಂದೆ ಮನೆ ಗೊತ್ತಾಗ ಏಕೋ ಬೇರೆ ಕಡೆ ಹೋಗಿತ್ತದ ಹಂಗೆ ಹೋಗಮ್ ತಡೆ. ಆಡ ಕಡೆ ಹೋಗೋಣ. ಜಿಂಗಲ್ ಅಲ್ಲ ಹುರ್ರಿ ಸಿಟುಡಿ ನೋಡೋಣ. ಸೀಟಿ ಮೇಲಿಂದ ಬರಲ್ಲ ಬೈ, ಕೆಳಗಿಂದ ಬರುತ್ತೆ. ಅದು ವಿಡಿಯೋ ಚೆನ್ನಾಗಿ ಗೊತ್ತಾ ಬಂದ್ ಮಾಡೋಬಾರ ಅಂಥವೆಲ್ಲ ವಿಡಿಯೋ ಹಾಕಿ ಮತ್ತೆ ಯಾರು ನೋಡಂಗಿಲ್ಲ ನೋಡು. ಭಾರಿ ಐತೆಲ್ಲ ಕೆರೆ ಇದಾವ ನಾವು ಭಾರಿ ಕೆರೆ ಭಾರಿ ಐತೆ ನೋಡಿದ್ದು. ಬಾಯಿ ನಾವು ಹೋಗಿದ್ವಿ ಇಲ್ಲೇನೋ ಇದು ಜಲಪಾತ ಬಾಯಿಲ್ ಓಂ ನಮಃ ಶಿವಾಯ. ಮೊದಲ ಶಿವಣ್ಣ ಧ್ವಜ ಅದನ್ ಮಾರ್ಯ. ವಾವ್, ಎರಡು ಮಸ್ತ್ ಬರುತ್ತೆ. ಮುನ್ನಾಸ ಮುಂದೆ ಹೋಗಿ ನೇತ್ನಲ್ಲಿ ಅಲ್ಲಿ ಹೋಗಿ ಎರಡು ಬರುತ್ತೆ. ಅಲ್ಲ ಅದು ಎರಡು ನೋಡ ಕಡೆ ಇಲ್ಲ ನೋಡ. ನೋಡ ನೋಡೋಣ. ಅವರ ತೆನಿ ಕಳ್ಕೊಂಡು ನೋಡಿ ಕುರ್ಕುರ ಕೊಟ್ಟವ್ರಿ ತೆನಿ ಕೊಟ್ರಿ. ನಾನು ಏನಾಗ ಬೈ ನಗು ಬೈ ವಿಡಿಯೋ ಮಾಡ್ಬೈ ಮಸ್ತ್ ಕತೆ ಬೋರ್ಡ್ ಕತೆ ಹಿಂಗೆ ಮಾಡಿ ಮಸ್ತ್ ನೋಡಿ ಕಾಡು ಮಾಡಿ ಕತೆ ಕತೆ ಇಲ್ಲ ಕತೆ ಕತೆ ನೋಡ್ರಿ ಅಲ್ವ ಬೈ ಮಾಡ್ಬೇಕಂದ್ರೆ ರೇಟ್ ಒಂದು ತಿಂಗಳು 2 ತಿಂಗಳು ತಗೋತಾನು ಹುಡುಗಳು. ಏರಿಯಾನ ಇದು ಬ್ಯಾಂಕಿಂದ ಮಾಡ್ತಾರ ನೋಡ್ರು. ಗಣಪತಿ ಪಟ್ಟಿಗೆ ಹಾಕ್ಬಿಟ್ಟಾರ ಇವ್ರು. ಇಲ್ಲಿ ಯಾರು ಲೋಕಲ್ 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 ಶಿವ ಶಿವ
ಹೊಡಿ ಹೊಡಿ ಟ್ರೈನ್ ಸೌಂಡ್ ಐತಲ್ಲ ಹಿಡಕಿಲ್ಲ ಶಿವ ಅದು ಹಳ್ಳ ಐತಿ ಇದಾಳ ನಿಂದು ಮತ್ತೆ ಅದು ಹಳ್ಳಿದೆ ಹೇಳಿದೆ ಅವರು ಹೆಂಗ್ ಬಂದಿದ್ದೆ ಸರಿ ಕ್ಲೇ ಮಾಡ್ಲಿಂಗ್ ಇಲ್ಲೇ ಬರುತ್ತೆ ನೆಕ್ಸ್ಟ್ ಇಯರ್ ಈ ಸೈಡ್ ಆಹಾ ಎರಡು ತಂಪ ತೊಂಬರ ಕಾಲ್ ಧಾರವಾಡ್ರಿ ಹಂಗ ನೋಡಕ್ ಬಂದಿವ್ರಿ ಅಂಬಲಿಗೆ ನೋಡಕ್ ಬಂದಿದ್ದಾರೆ ಅಂಬಲಿಗೆ ಹೋಗಿದ್ರಿ ಮತ್ತೆ ಹೊಸ ಹಿಂಗೆ ನೋಡಿದ್ರೆ ಅಲ್ಲ ಧಾರವಾಡ ಇಂತ ಇದ್ರೆ ಮತ್ತೆ ಅಲ್ಲೇ ನೋಡ್ತಿದ್ದೀವಿ ಅದಕ್ಕೆ ಮತ್ತೆ ಹಿಂಗದ ಅಂತ ನೋಡಕ್ ಬಂದಿರಿ ಹುಷಾರ್ ಬರ್ರಿಪ್ಪ ಎಲ್ಲಿ ಹತ್ತಿದ್ರು ಅವರು ಇಲ್ಲಿ ಐತಲ್ಲ ಇಲ್ಲ ಐತೆ ಅದೇ ಇಲ್ಲಿ ನೋಡತನ ಹ್ಞೂ ಮಾರೇ ಒಂದು ಗಿರಿ ಹೋಗೋ ಆದಿಲ್ಲ ಅಲ್ಲಿ ಸುಮ್ ಬಂದ ಜೈ ಶ್ರೀರಾಮ್ सावकाश हो भाई ओतगा बिद्दू मारा Thank you. Please like, share and subscribe.